ನಮ್ಮ ಕೈಯಿಂದ ಆಗದೇ ಇರುವಂತಹ ಯಾವುದೇ ಒಂದು ಕೆಲಸನೂ ಇಲ್ಲ. ನಿನಗೇನನ್ಸುತ್ತೆ? ಮೈಸೂರಲ್ಲಿ ನಿನ್ ಮಗನ್ ಚಾರ್ಜಿಂಗ್ ಶುರು ಆಗಿರುತ್ತೆ. ತಲೆ ಕೆಳಗ್ ಮಾಡಿ ಕಾಲ್ ಮೇಲ್ ಕಟ್ಟಿ ಹೊಡಿತಾ ಇರ್ತಾರೆ. ತಂದೆನ ನೆನ್ಸ್ಕೊಂಡು ಪಾಪ ಗೋಳಾಡ್ತಿರ್ತಾನೆ. ಬಾಡಿಲಿರೋ ಒಂದು ಜಾಗನೂ ಬಿಡದೆ ಕಬ್ಬಣದ ರಾಡಲ್ಲಿ ಹೊಡಿತಾ ಇರ್ತಾರೆ. ಕಾಪಾಡಿ ಕಾಪಾಡಿ ಅಂತ ರೋಡಿಗೆ ಓಡ್ ಬಂದು ಕಾರಿಗೆ ಅಡ್ಡ ಬರ್ತಾನೆ. ರೋಡ್ ಮೇಲೆ ಅಡ್ಡ ಬಂದಿರೋನ್ ಸರಿಯಾಗಿ ಕಾಣಿಸ್ದೆ ಆ ಕಾರು ಹಾಗೆ ಅವನ ಮೇಲೆ ಹೊರಟೋಗುತ್ತೆ. ಆ ಕಾರು ಅವರಪ್ಪ ಪ್ರತಾಪ ವರ್ಮಂದಾಗಿರುತ್ತೆ. ಅವತ್ತು ಆ ಕಾರನ್ನ ಎಸ್ ಬಾಸ್ ಓಡಿಸ್ತಾ ಇರ್ತಾರೆ. ನಿನ್ನಂತವನು ಇದನ್ನು ಕಿತ್ಕೊಳಕ್ಕಾಗಲ್ಲ. ಸಂಜೆ ಬಾಡಿ ನಿಮ್ ಮನೆಗೆ ಬರುತ್ತೆ. ನಿಮ್ ಪಾರ್ಟ್ನರ್ಗೆ ಹೇಳು, ಚೆನ್ನಾಗಿ ಕಾಣ್ತಾ ಇದೀನಾ? ಇನ್ನು ಎಷ್ಟು ಕುಡಿತೀಯಾ? ನಿಲ್ಸು. ಅವನು ಬೇಕು ಅಂತಾನೆ ನನ್ನ ಮಗನ ಸಾಯಿಸಾಕಿದ್ದಾನೆ. ನನಗ್ ಪಿಂಡ ಇಡ್ಬೇಕಾದವನಿಗೆ ನಾನಿವಾಗ ಪಿಂಡ ಇಡ್ತಾ ಇದ್ದೀನಿ. ಈಗ ನಡೆದಿರೋ ಘಟನೆಯಿಂದ ನಷ್ಟ ನಿನಗೊಬ್ಬನಿಗೆ ಆಗಿರಬಹುದು, ಆದ್ರೆ ನೋವು ನಮ್ಮಿಬ್ಬರದು. ನನ್ನ ಮಗ ಈಗ ನಾರ್ಮಲ್ ಆಗ್ತಿದ್ದಾನೆ. ಇದು ನನ್ನೊಬ್ಬನ ಮೇಲೆ ತೀರ್ಸ್ಕೊಂತಿರೋ ದ್ವೇಷ ಅಲ್ಲ ಸರ್. ಅವನು ನಮ್ಮೆಲ್ಲರ ಮೇಲೂ ದ್ವೇಷ ತೀರ್ಸ್ಕೊತಾ ಇದ್ದಾನೆ. ಅವನ್ ಲಾಸ್ಟಲ್ಲಿ ನನ್ಗೆ ಹೇಳಿದ ಡೈಲಾಗು ಅದು ಅವನು ಹೇಳಿದ್ದಲ್ಲ ಸಾರ್. ನೀವು ಅವನಿಗೆ ಮುಂಚೆನೆ ಹೇಳಿದ ಡೈಲಾಗ್ ಅದು. ನಮ್ಮನ್ನ ನಾಶ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದಾನವನು. ಅವನಾದ್ಮೇಲೆ ನೀನೇ, ನೀವಿಬ್ರು ಆದ್ಮೇಲೆ ನಾನಿರ್ತೀನಿ, ಆಮೇಲೆ ಅವನು. ನಾವು ಆದಷ್ಟು ಬೇಗ ಏನಾದರೂ ಮಾಡಲಿಲ್ಲ ಅಂದ್ರೆ ಅವನು ನಮ್ಮನ್ನ ಬದುಕೋದಿಕ್ ಬಿಡಲ್ಲ ಸರ್. ನಮಗಾಗಿರೋ ನೋವು ಅವನಿಗೂ ಗೊತ್ತಾಗ್ಬೇಕು ಸರ್. ಇದೇ ಬಿಸಿಯಲ್ಲಿ ಅವನ್ನ ಎತ್ಬಿಡ್ಬೇಕು. ಇದನ್ನೇನಾದ್ರೂ ನಾವು ಹಾಗೆ ಮರ್ತು ಬಿಟ್ರೆ ಇನ್ನೊಂದು ಸಿನಿಮಾ ಅಲ್ಲಿ ಪಂಚ್ ಡೈಲಾಗ್ ಹೊಡ್ಕೊಂಡು ಬರ್ತಾನವನು. ಹುಷಾರು. ನಿನ್ನಂತ ಕಮಿಷನರ್ ಈ ಊರಿಗೆ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ, ಬಟ್ ಬಾಸ್ ಇಸ್ ಲೋಕಲ್. ಈಗಾಗಲೇ ನಿಮ್ಗೆ ಕಥೆ ಅರ್ಥ ಆಗಿರ್ಬೇಕು ಅನ್ಕೋತೀನಿ. ನನ್ನ ಮಗ ಸತ್ತಿದ್ದ ಆಕ್ಸಿಡೆಂಟಲ್ ಅಲ್ಲ ಅಂತ ನನಗೆ ಗೊತ್ತು. ನಿನಗೆ ನನಗೆ ಇರೋ ಜಗಳದಲ್ಲಿ ನನ್ನ ಮಗನ ಯಾಕೊಂದೆ ಅಂತ ನನ್ಗಿವಾಗ ಗೊತ್ತಾಗ್ಬೇಕು. ಅದ್ಯಾಕೆ ಇಲ್ಲಿವರೆಗೂ ನಿಮ್ಗೆ ಕಥೆ ಅರ್ಥನೇ ಆಗ್ಲಿಲ್ವಾ? ಬಟ್ ವೈ? ಎಷ್ಟು ಜನ ಪೊಲೀಸ್ನವರು ಫಿಲ್ಮ್ ಪ್ರೊಡ್ಯೂಸರ್ಸ್ ಇದ್ರು ಕೂಡ ನನ್ನ ಫ್ಲಾಶ್ ಬ್ಯಾಕ್ ನ ಕಂಡುಹಿಡಿಯೋಕಾಗ್ಲಿಲ್ವಾ? ಬಟ್ ವೈ 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 ವೈ? ನೀವು ನನ್ನ ಮೂಮೆಂಟ್ ಮೇಲೆ ಇಟ್ಟ ಫೋಕಸ್ ನಿಮ್ಮ ಮಗ ಅವನ ಫೋನ್ ಕಾಲ್ಸ್ ಮೇಲೆ ಇಟ್ಟಿದ್ರೆ ಇಷ್ಟು ಲ್ಯಾಗ್ ಆಗ್ತಾನೆ ಇರಲಿಲ್ಲ. ಇದು ಜಸ್ಟ್ ಇಂಟರ್ವಲ್ ಪಂಚ್. ಇನ್ನೂ ಸಿನಿಮಾ ಪೂರ್ತಿ ಆಗೋಷ್ಟರಲ್ಲಿ ಇನ್ನೂ ಒಳ್ಳೆ ಸೀನ್ಗಳಿದೆ, ತೋರಿಸ್ತೀನಿ ಸರ್.
ಬಾಸು ನನ್ಗೊಂದು ಡೌಟ್ ಇದೆ. ನೀವಲ್ಲಿ ಮಾತಾಡಿದ್ದೆಲ್ಲ ನಿಜನಾ ಬಾಸು? ಏನದು? ನೀವೇ ಇದೆಲ್ಲ ಮಾಡ್ತಾ ಇದ್ದೀರೇನೋ ಅಂತ. ಮೊದ್ಲಿಲ್ಲಿಂದ ಹೊರಡೋ. ರಾಜೇಂದ್ರನಾಥ್ ಅನ್ನೋ ಹೆಸರಲ್ಲಿ ಅವನ ಸಾಯಿಸಿದ್ ನೀನೇನಾ? ಅದು ನಿನ್ ಕೈಯಲ್ಲಿ ಆಗ್ಬೋದು, ಆದ್ರೆ ಅವನನ್ನ ಸಾಯಿಸಿದ್ ನೀನು ಅಂತಂದ್ರೆ ನಂಬಕ್ ಆಗ್ತಾ ಇಲ್ಲ ನನಗೆ. ಏನು ಈ ತರದೆಲ್ಲ ನನಗಿಷ್ಟ ಆಗಲ್ಲ. ನಿನಗಿಷ್ಟ ಇಲ್ದಿದ್ರೆ ನನಗೇನು? ಹೊರಡೋ ಇಲ್ಲಿಂದ. ಅಮ್ಮ ವಿಷಯ ಏನ್ ಹೇಳಿ? ಏನಾಯ್ತು? ಅಂತದ್ದೇನಾಗಿದೆ ಈಗ ಹೇಳೋದಕ್ಕೆ? ಬರ್ತಾ ಇದ್ದೀನಿ, ಮನೆಗೆ ನಡೆಯೋ. ಏನೂ ಆಗಲ್ಲ, ನಿಂಗೆ ಏನೂ ಆಗಲ್ಲ. ಇರು, ನೀನ್ ಸಮಾಧಾನ ಮಾಡು. ನನಗ್ ಗೊತ್ತು ಅಣ್ಣ, ನಮ್ಮ ಲೆಕ್ಕ ಚುಕ್ತ ಆಗೋವರೆಗೂ ನಿನಗೇನು ಆಗಲ್ಲಣ್ಣ, ನಿನಗೇನು ಆಗಲ್ಲ. ಅಣ್ಣ ಇಲ್ಲಿ ನೋಡೋಣ. ಇವನನ್ನು ಮುಗಿಸ್ಬಿಟ್ಟೆ. ಅಣ್ಣ, ಬಾಸು ಬಸ್ಸು, ಏನಿದೆಲ್ಲ? ನಾನ್ ನಿಮ್ಮನ್ನ 3 ವರ್ಷದಿಂದ ನೋಡ್ತಾ ಬರ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ನಿಮ್ ಕಣ್ಣಲ್ಲಿ ಒಂದೇ ಒಂದ್ ಹನಿ ನೀರ್ ನೋಡ್ಲಿಲ್ಲ. ನಾವ್ ಯಾವತ್ತೂ ನಿನ್ನ ಈ ತರ ನೋಡಿಲ್ಲ. ಇವಾಗ ನಮ್ಮ ಮುಂದೆ ಇರೋ ನೀನು ಯಾರು ಅನ್ನೋ ಅವಶ್ಯಕತೆ ಇಲ್ಲ. ಇಷ್ಟು ದಿನ ನಮಗೂ ಕೂಡ ಗೊತ್ತಿಲ್ಲದೆ ಮುಚ್ಚಿಟ್ಟಿರೋ ರಹಸ್ಯ ಇವರೇನಾ? ಅವ್ರು ಯಾರು ಗೊತ್ತಾಗ್ಬೇಕು. ಏನು ಇಷ್ಟೊತ್ತಾದ್ರೂ ಬಂದಿಲ್ಲ ಇವರು? ಏನ್ ಪಂಚಾಯತಿನ ಯಾವಾಗೂ ಜಗಳವೇ. ಸರಿ ಅಣ್ಣ. ಎಲ್ಲಾರ್ಗೂ ನಮಸ್ಕಾರ. ಇಲ್ಲಿ ಪಂಚಾಯತಿ ಯಾಕೆ ಸೇರಿದೀವಿ ಅಂದ್ರೆ ನಮ್ಮ ಅಯ್ಯವ್ರ ತಮ್ಮ ವೇಲ್ಮುರುಗನು ರಂಗನ್ ತಂಗಿ ಪೂರ್ಣಿಮಾನು ಇಬ್ರು ಪ್ರೀತಿಸ್ತಾ ಇದ್ದಾರಂತೆ. ಹಾಗಾಗಿ ಇವ್ರಿಬ್ರು ಕುಟುಂಬದಲ್ಲೂ ನಡೀತಾರ ಜಗಳನ ನಿಲ್ಸೋದಿಕ್ಕೆ ಅಯ್ಯ ಅವರು ರಂಗನು ಮಾತಾಡ್ಕೊಳ್ಳೋದಿಕ್ಕೆ ಅಂತ ಬಂದಿದ್ದಾರೆ. ನಾವು ಸಂಬಂಧ ಮಾತಾಡಕ್ ಬಂದಿಲ್ಲ.